ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಪಿಗ್ಮೆಂಟೇಷನ್ನ ರಿಮೂವ್ ಮಾಡ್ಕೋಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಮತ್ತು ಸನ್ ಟ್ಯಾನ್ ಆಗಿರ್ಬೋದು, ಯಾರಿಗೆಲ್ಲ ಬಾಯಿ ಸುತ್ತ ತುಂಬ ಕಪ್ಪಗಾಗಿದೆ ಅವರಿಗೆಲ್ಲ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸ್ಕಿನ್ನನ್ನು ಹೇಗೆ ಲೈಟನ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಜೇನುತುಪ್ಪ ಮತ್ತು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಜೇನುತುಪ್ಪನ ಯೂಸ್ ಮಾಡೋದ್ರಿಂದ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ನಿಗೆ ಅದು ಪಾಲಿಶ್ ಕೊಡುತ್ತೆ. ಸೊ ಅದು ಸ್ಕಿನ್ನು ತುಂಬ ಕ್ಲಿಯರಾಗಿ ಕಾಣಿಸೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ನಂತರ ನಾನಿಲ್ಲಿ 1 ಸ್ಪೂನಷ್ಟು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು ಅಲೋವೆರಾ ಜೆಲ್ನ. ಅಲೋವೆರಾ ಜೆಲ್ ನಿಮಗೆ ಮನೆಯಲ್ಲಿ ನ್ಯಾಚುರಲ್ ಆಗಿ ಇದೆ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಇದನ್ನು ನೀವು ಪ್ರತಿದಿನ ಕೂಡ ಮಾಡ್ಕೊಳ್ಬೋದು. ಸ್ಕಿನ್ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಲ್ಲ. ನಿಮಗೇನಾದರೂ ಇರಿಟೇಷನ್ ಆಗುತ್ತೆ ಯಾವುದೇ ಹೋಮ್ ರೆಮಿಡಿನ ಯೂಸ್ ಮಾಡಿದ್ರೆ ಅಂದರೆ ಒಂದ್ಸಲ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಂತರ ಯೂಸ್ ಮಾಡಿ. ಬಟ್ ಈ ರೆಮಿಡಿನ ನೀವು ದಿನ ಯೂಸ್ ಮಾಡಿದ್ರೂ ಏನೂ ನಿಮಗೆ ಡ್ಯಾಮೇಜ್ ಆಗಲ್ಲ ಸ್ಕಿನ್ನು. ಮತ್ತು ಗ್ಲೋಯಿಂಗ್ ತುಂಬ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ನು. ಮತ್ತು ನಿಮಗೇನು ದಿನ ಹೊರಗಡೆ ನೀವು ಬಿಸಿಲಲ್ಲಿ ಹೋಗಿ ಬಂದಾಗ ಟ್ಯಾನ್ ಆಗಿರುತ್ತೆ ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ನೀವು ಮನೆಗೆ ಬಂದ ತಕ್ಷಣ ಇದನ್ನು ಒಂದು ಸಲ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡಿದ್ರೆ ನಿಮ್ಮ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿರುತ್ತೆ ಅಂದರೆ ನೀವೇ ಫಸ್ಟ್ ಟೈಮ್ ಯೂಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಇದನ್ನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವನ್ ಇದು ನಿಮಗೆ ನೀಟಾಗಿ ಇದನ್ನು ಸ್ಕ್ರಬ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಹೋಗುತ್ತೆ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಬನ್ನಿ ಇದನ್ನು ಹೇಗೆ ಸ್ಕ್ರಬ್ ಮಾಡ್ಕೋಬೇಕು ಮತ್ತು ಇದನ್ನು ಯಾವ ರೀತಿ ಪ್ಯಾಕ್ ಆಗಿ ಇಟ್ಕೊಂಡು ನಾವು ಸ್ಕಿನ್ ಗ್ಲೋಯಿಂಗ್ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತೇನೆ. ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ 3 ದಿನದಲ್ಲೇ ಡಿಫ್ರೆನ್ಸ್ನ ನೋಡ್ಬೋದು ನೀವು. ನೋಡಿ, ಈ ರೀತಿ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನಾವು ಯಾವಾಗಲೂ ಸ್ಕ್ರಬ್ ಮಾಡಬೇಕಾದ್ರೆ ತುಂಬ ಸ್ಕಿನ್ ಕಿತ್ತೋಗೋ ರೀತಿ ಫೋರ್ಸಾಗಿ ಸ್ಕ್ರಬ್ ಮಾಡಬಾರ್ದು. ಲೈಟಾಗಿ ಈ ರೀತಿ ಸ್ಕ್ರಬ್ ಮಾಡಬೇಕು. ಕೆಲವರು ತುಂಬ ಆಗಿ ಸ್ಕ್ರಬ್ ಮಾಡಿ ಸ್ಕಿನ್ ಡ್ಯಾಮೇಜ್ ಮಾಡ್ಕೋತಾರೆ. ಆ ರೀತಿ ಮಾಡ್ಕೊಳ್ಬಾರ್ದು. ಈ ರೀತಿ ಲೈಟಾಗಿ ನಿಧಾನಕ್ಕೆ ನಾವು ಸ್ಕ್ರಬ್ ಮಾಡಬೇಕಾಗತ್ತೆ. ಫಸ್ಟ್ ಯೂಸಲ್ಲೇ ತುಂಬ ಗ್ಲೋ ಬರುತ್ತೆ ಫೇಸಿಗೆ ಮತ್ತು ಪಿಗ್ಮೆಂಟೇಷನ್ ತುಂಬ ಲೈಟ್ ಆಗುತ್ತೆ. ಆಲ್ಮೋಸ್ಟ್ ನೀವು 3 ಡೇಸ್ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ನ ನೋಡ್ಬೋದು ನೀವು. ತುಂಬ ಗ್ಲೋಯಿಂಗ್ ಆಗಿರುತ್ತೆ ಮತ್ತು ಸನ್ ಟ್ಯಾನ್ ರಿಮೂವ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ತುಂಬ ಸಮ್ಮರ್ ಇರೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗ್ತಾ ಇರುತ್ತೆ, ಟ್ಯಾನ್ ಆಗಿರುತ್ತೆ. ಸೊ ಪ್ರತಿದಿನ ನಾವು ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಗ್ಲೋಯಿಂಗ್ ರಿಸಲ್ಟ್ನ ಕೊಡುತ್ತೆ. ಈವನ್ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಅದನ್ನು ಕೂಡ ರಿಮೂವ್ ಮಾಡ್ಕೋಬೋದು. ಮತ್ತು ಯಾರಿಗೆಲ್ಲ ಬಾಯಿ ಸುತ್ತ ಕಪ್ಪಗಾಗಿರುತ್ತೆ ಅದನ್ನು ಕೂಡ ಈಸಿಯಾಗಿ ಇದರಿಂದ ನಾವು ರಿಮೂವ್ ಮಾಡ್ಕೋಬೋದು. ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೋದು. ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ನ್ಯಾಚುರಲ್ ಆಗಿ ಗ್ಲೋಯಿಂಗ್ನ ಬರೆಸ್ಕೊಳ್ಬೋದು ನಾವು. ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ನಮಗೆ ಯಾವ ಕ್ರೀಮು ಬೇಕಾಗಿರಲ್ಲ, ಯಾವುದೇ ಫೇಶಿಯಲ್ ಕೂಡ ಬೇಕಾಗಿರಲ್ಲ, ಯಾವ ಪಾರ್ಲರ್ಗೂ ಹೋಗೋ ಅವಶ್ಯಕತೆ ಇರಲ್ಲ. ಪಾರ್ಲರಲ್ಲಿ ನೀವು ಏನು ಫೇಶಿಯಲ್ ಮಾಡಿಸ್ಕೊಂಡಾಗ ಬರುತ್ತಲ್ಲ ಗ್ಲೋ, ಅದಕ್ಕಿಂತ ನಿಮಗೆ 10% ಜಾಸ್ತಿ ಗ್ಲೋನೇ ಕೊಡುತ್ತೆ. ಇದು ಸ್ಕಿನ್ನನ್ನು ತುಂಬ ಲೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾರಿಗಾದರೂ ಫಂಕ್ಷನ್ ಇದೆ ಅಂತಂದರೆ ನೀವು 1 ಅವರ್ ಮುಂಚೆನೇ ಮಾಡಿಕೊಂಡ್ರೆ ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಮತ್ತು ಪಿಗ್ಮೆಂಟೇಷನ್ ಇರೋರು ಡೈಲಿ ಈ ರೀತಿ ಮಾಡ್ಕೊಳ್ತಾ ಬಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಪಿಗ್ಮೆಂಟೇಷನ್ ಎಲ್ಲ ಲೈಟ್ ಆಗ್ತಾ ಬರುತ್ತೆ. ಮತ್ತು ಅದು ನಿಮಗೆ 3 to 4 ಡೇಸಲ್ಲಿ ಡಿಫ್ರೆನ್ಸ್ ಕೂಡ ನೋಡ್ಬೋದು. ನೋಡಿ, ರೀತಿ ಇವಾಗ ನೀಟಾಗಿ ನಾನು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಒಂದು 5 ರಿಂದ 10 ನಿಮಿಷ ಅದನ್ನು ಹಾಗೆ ಸ್ಕಿನ್ನಲ್ಲಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಈ ರೀತಿ ಡ್ರೈ ಆದಮೇಲೆ ಒಂದು ಸಲ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಆವಾಗ ಅದು ನಮಗೆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಡ್ರೈ ಆದಾಗ ಈ ರೀತಿ ನಾವು ಒಂದು ಸಲ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಅದನ್ನು 5 ರಿಂದ 10 ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟು ಮತ್ತೆ ಈ ರೀತಿ ಒಂದು ಸಲ ಸ್ಕ್ರಬ್ ಮಾಡೋದ್ರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ಡೆಡ್ ಸ್ಕಿನ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ.
ಇದು ನಮಗೆ 2 in 1 ಥರ ವರ್ಕ್ ಆಗುತ್ತೆ. ಒಂದು ಸ್ಕ್ರಬ್ ರೀತಿಯೂ ವರ್ಕ್ ಆಗುತ್ತೆ, ಇನ್ನೊಂದು ಪ್ಯಾಕ್ ರೀತಿಯೂ ವರ್ಕ್ ಆಗುತ್ತೆ. ಈ ರೀತಿ ಎಲ್ಲದನ್ನು ಇನ್ನೊಂದು ಸಲ ನಾವು ಇದೇ ಥರ ಸ್ಕ್ರಬ್ ಮಾಡಿಕೊಂಡು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು. ಯಾವುದೇ ರೀತಿಯಾದ ಸೋಪನ್ನು ಯೂಸ್ ಮಾಡಬಾರ್ದು. ನೋಡಿ, ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಫಸ್ಟ್ ಯೂಸಲ್ಲೇ ತುಂಬ ಗ್ಲೋ ಸಿಗುತ್ತೆ ನೋಡಿ. ನೀವು ಕೂಡ ಟ್ರೈ ಮಾಡಿ ಈ ಹೋಮ್ ರೆಮಿಡಿನ, ಮತ್ತು ಹೇಗೆ ಬಂತು ರಿಸಲ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾವುದಾದ್ರೂ ಫಂಕ್ಷನ್ ಇದೆ, ಇನ್ಸ್ಟೆಂಟ್ ಗ್ಲೋ ಬೇಕಂದರೆ ಕೂಡ ನೀವು ಈ ರೆಮಿಡಿನ ಟ್ರೈ ಮಾಡ್ಬೋದು. ಮತ್ತು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಅವರೆಲ್ಲ ರೆಗ್ಯುಲರಾಗಿ ಟ್ರೈ ಮಾಡೋದ್ರಿಂದ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕ್ಲಿಯರ್ ಸ್ಕಿನ್ ಕೊಡುತ್ತೆ ಅಂತ ಹೇಳಿ. ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ ಕೂಡ. ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಮಿಡಿ ಹೇಗೆ ಬಂತಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.